ಇಂದ್ರಧನುವಿನ ಹೆದೆಯೇರಿಸಿದವರೇ, ಸ್ವಯಂವರದಿ ಸೀತೆಯ ಪಡೆದವರು ಎನ್ನುವ ಮಾತನು ಕೇಳಿ ಬಂದಿಹ. ಅರಸರು ಅಸುರರು ಸೋತಿಹರು, ಶ್ರೀರಾಮನ ಚರಿತೆಯ ಹೇಳುವೆವು, ಶ್ರೀರಾಮನ ಮಹಿಮೆಯ ಹಾಡುವೆವು. ಮಗಳೇ, ಕ್ಷಮಿಸಿ ಪೂಜ್ಯರೇ, ನಿಮ್ಮನ್ನು ಗಮನಿಸಲಿಲ್ಲ. ನೀನು ಯಾವುದೋ ಗಾಢವಾದ ಆಲೋಚನೆಯಲ್ಲಿ ಮುಳುಗಿ ಹೋದಂತಿತ್ತು. ಬೇರೆ ಯಾವ ಆಲೋಚನೆ ಪೂಜ್ಯರೇ? ನನ್ನ ಮಕ್ಕಳು ಅಯೋಧ್ಯೆಯಲ್ಲಿ ಏನು ಮಾಡುತ್ತಿರಬಹುದೆಂದು ಯೋಚಿಸುತ್ತಿದ್ದೆ. ನಾನು ಹಾಗೇ ಅಂದುಕೊಂಡೆ. ನಿನಗೆ ನಿನ್ನ ಪತಿ ಮತ್ತು ಮಕ್ಕಳ ನೆನಪಲ್ಲದೆ ಬೇರೆ ಯಾವ ಆಲೋಚನೆ ಇರಲು ಸಾಧ್ಯ? ನೀನು ನಿನ್ನ ಮಕ್ಕಳ ವಿಷಯದಲ್ಲಿ ಆತಂಕಗೊಂಡಿರುವೆ ಎಂದು ನನಗೆ ಗೊತ್ತು. ಪೂಜ್ಯರೇ, ನನ್ನ ಮಕ್ಕಳ ವಿಷಯವೇನಾದರೂ ತಿಳಿಯಿತೆ? ಅವರು ಅಯೋಧ್ಯೆಯನ್ನು ಮುಟ್ಟಿದ್ದಾರೆಯೇ? ಅಯೋಧ್ಯೆಯ ಸಮೀಪದಲ್ಲಿದ್ದಾರೆ. ಇನ್ನೇನು ಯಾಗದ ಸ್ಥಳಕ್ಕೆ ಅವರು ಹೋಗಲಿದ್ದಾರೆ. ಆದರೆ ಈಗಾಗಲೇ ತಮ್ಮ ಗಾಯನದಿಂದ ಎಲ್ಲರ ಮನಸೂರೆಗೊಂಡಿದ್ದಾರೆ. ಅಂದರೆ ಅವರು ಬೇಗನೆ ನನ್ನ ಸ್ವಾಮಿಯ ದರ್ಶನ ಮಾಡುತ್ತಾರಲ್ಲವೇ? ಖಂಡಿತ ಮಾಡುತ್ತಾರೆ. ಹಾದಿಯುದ್ದಕ್ಕೂ ಶ್ರೀರಾಮ ಕಥೆಯ ಅಮೃತವನ್ನು ಹಂಚುತ್ತಾ ಹೋದ ಅವರು ರಾಮನ ಎದುರಿನಲ್ಲಿ ಹಾಡುವ ಕ್ಷಣ ಬಂದೇ ಬರುತ್ತದೆ. ಅವರು ಹಾಡುವುದನ್ನು ಕೇಳಿ ನನ್ನ ಸ್ವಾಮಿಯ ಪ್ರತಿಕ್ರಿಯೆ ಏನಿರುತ್ತದೆ ಪೂಜ್ಯರೇ? ಏನಿರುತ್ತದೆ? ಸಂತೋಷವಾಗುತ್ತದೆ ಅಷ್ಟೇ. ಈಗಲೇ ನಾವು ಅದನ್ನು ಊಹೆ ಮಾಡಿಕೊಳ್ಳುವುದೇಕೆ? ಅಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನಾವೇ ಬಂದು ನಿನಗೆ ತಿಳಿಸುತ್ತೇವೆ. ನೀವು ನಿಶ್ಚಿಂತೆಯಿಂದಿರಿ. ಹಾಗೇ ಆಗಲಿ ಪೂಜ್ಯರೇ. ಸದ್ಗುಣಗಳ ಹಿರಿಮೆಯ ಸಾರುವೆವು, ಶ್ರೀರಾಮನ ಮಹಿಮೆಯ ಹೇಳುವೆವು. ಸಕಲ ಸುಜನರು ಆರಾಧಿಸುವ ಶ್ರೀರಾಮನ ಗುಣಗಳ ಹಾಡುವೆವು. ಅಮಾತ್ಯ ಸುಮಂತ್ರರೇ, ಏನೋ ಮಾತ್ಯರೇ, ಏನನ್ನು ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಿರಲ್ಲ? ಕ್ಷಮಿಸು ರಾಮಚಂದ್ರ, ನಿನ್ನನ್ನು ಕಂಡಾಕ್ಷಣ ಆ ಹುಡುಗರ ನೆನಪಾಯಿತು. ಅದನ್ನೇ ಯೋಚಿಸುತ್ತಿ. ಹುಡುಗರು? ಯಾವ ಹುಡುಗರು? ರಾಮಕಥೆಯನ್ನು ಮಧುರವಾಗಿ ಹಾಡುತ್ತಾ ಕೇಳುಗರನ್ನು ಮಂತ್ರಮುಗ್ಧಗೊಳಿಸುತ್ತಿರುವ ಆ ಹುಡುಗರು. ನನ್ನ ಕಥೆಯನ್ನು ಹಾಡುತ್ತಿರುವರೆ? ಯಾರವರು? ಇದೇನು ಒಗಟು ಅಮಾತ್ಯರೇ? ಒಗಟಲ್ಲ ಪ್ರಭು, ವಾಸ್ತವ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಂತೆ. ಮಹರ್ಷಿಗಳೇ ರಚಿಸಿರುವ ರಾಮಾಯಣ ಕಾವ್ಯವನ್ನು ಎಷ್ಟು ಸೊಗಸಾಗಿ ಹಾಡುತ್ತಾರೆ ಗೊತ್ತೇ ಪ್ರಭು? ಆಶ್ಚರ್ಯಕರವಾಗಿದೆ. ಎಂಥ ತೇಜಸ್ವಿಗಳು ಗೊತ್ತೇ ಪ್ರಭು? ಅವರು ಯಾರು? ಎಲ್ಲಿ ಅವರು? ಅವರ ತಂದೆ ತಾಯಿ ಯಾರೆಂಬ ವಿಷಯ ನಿಮಗೇನಾದರೂ ತಿಳಿಯುತ್ತೆ ಅಮಾತ್ಯರೇ? ಇಲ್ಲ ಪ್ರಭು, ಅವರು ತಾವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರೆಂದು ಮಾತ್ರ ಹೇಳುತ್ತಿದ್ದಾರಂತೆ. ಬೇರೆ ಯಾವ ವಿಷಯವನ್ನೂ ಹೇಳುವುದಿಲ್ಲವಂತೆ. ಆದರಂದ್ರೆ ಏನು ಅಮಾತ್ಯರೇ? ಅವರನ್ನು ನೋಡಿದರೆ ಅವರಲ್ಲಿ ನಿಮ್ಮ ಹೋಲಿಕೆ ಇರುವಂತೆ ಭಾಸವಾಗುತ್ತೆ. ಅವರ ನಡೆನುಡಿಗಳಲ್ಲಿ ಸುಸಂಸ್ಕೃತವಿದೆ. ಮುಖದಲ್ಲಿ ರಾಜಕಳೆ ಎದ್ದು ಕಾಣುತ್ತಿದೆ.